ಓಕೆ ಗುರುಗಳೇ, ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿಯ ಫಲಾಫಲಗಳು ಸಿಗುತ್ತೆ? ನಾವೇನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಯಾವ ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಬ್ರಹ್ಮಚಾರಿಣಿ ದೇವಿ ನಮಗೆ ಆ ಒಂದು ಫಲವನ್ನ ಕೊಡ್ತಾಳೆ? ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಶಕ್ತಿ ಮತ್ತು ಧೈರ್ಯ ಜಾಸ್ತಿ ಆಗುತ್ತೆ. ಈ ತಾಯಿ ಶಕ್ತಿ ಮತ್ತು ಧೈರ್ಯ ಎಂಬತಕ್ಕಂಥ ಒಂದು ವರವನ್ನ ಕರುಣಿಸ್ತಾಳೆ ತಾಯಿ. ಬ್ರಹ್ಮಚರ್ಯದಲ್ಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಶಕ್ತಿ ಬೇಕು, ಒಂದು ಧೈರ್ಯ ಬೇಕು. ಯಾತಕ್ಕೋಸ್ಕರ ಅಂತಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಸಾಮಾನ್ಯ ಅಲ್ಲ. ಬ್ರಹ್ಮಚರ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಯಾಕೆ ಅಂತಂದ್ರೆ ಮಾನವನ ಮನಸ್ಥಿತಿ ಬಹಳ ಚಂಚಲ. ಕಣ್ಣಲ್ಲಿ ನೋಡಿದ್ದನ್ನ ಆದಷ್ಟು ಬೇಗ ಅದರ ಅಪೇಕ್ಷೆಯನ್ನ ಪಡ್ಕೊಳ್ತೀವಿ. ಸಮಾಜದಲ್ಲಿ ನಾವು ಬರೀ ಪಾಸಿಟಿವ್ ಅನ್ನ ಮಾತ್ರ ಕೇಳ್ತಕ್ಕಂಥದ್ದಲ್ಲ, ನೆಗೆಟಿವ್ ಪಾಸಿಟಿವ್ ಎಲ್ಲದರ ಮಧ್ಯೆ ಇರೋದ್ರಿಂದ ನಮ್ಮ ಮನಸ್ಸಿನ ಹತೋಟಿಯನ್ನ ಸಿದ್ಧಪಡಿಸಿಟ್ಕೊಳ್ಳೋದ್ರಲ್ಲಿ ಅಂತಂದ್ರೆ ಹಿಡಿದಿಟ್ಕೊಳ್ಳೋದ್ರಲ್ಲಿ ತಾಯಿ ಬ್ರಹ್ಮಚಾರಿಣಿ ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನ ಕೊಡ್ತಾಳೆ. ಈ ಕೆಲಸ ಮಾಡ್ಲೇಬೇಕು ಎಂಬತಕ್ಕಂಥ ಒಂದು ಪಣ ತೊಡ್ತಕ್ಕಂಥದ್ದು ಅನ್ನೋದು ಏನಿರುತ್ತೆ, ನಿರ್ಧಾರ ಮಾಡ್ತಕ್ಕಂಥದ್ದು ಏನಿರುತ್ತೆ, ಅದಕ್ಕೆ ಒಂದು ಧೈರ್ಯವನ್ನ ಕರುಣಿಸ್ತಾರೆ. ಎಷ್ಟೋ ಜನಕ್ಕೆ ಒಂದು ಭಯ, ಏನೋ ಒಂದು ಕೆಲಸ ಮಾಡ್ಬೇಕು, ಅಯ್ಯೋ ಏನಾಗೋಗುತ್ತೋ, ನಾನು ಲಾಸ್ ಆಗೋಗ್ತೀನೇನೋ, ನನಗೆ ಸಂಪಾದನೆ ಆಗಲ್ವೇನೋ, ನನಗೆ ಖರ್ಚು ವೆಚ್ಚದಲ್ಲಿ ಎಲ್ಲ ಲಾಸ್ ಆಗ್ಬಿಡ್ತೀವೇನೋ ಎಂಬತಕ್ಕಂಥ ಒಂದು ಭಯ ಇರುತ್ತೆ. ಅದೆಲ್ಲವನ್ನು ಕೂಡ ದೂರ ಮಾಡಿ ಒಂದು ಶಕ್ತಿಯನ್ನ ಕರುಣಿಸ್ತಕ್ಕಂಥ ಒಂದು ಧೈರ್ಯವನ್ನ, ಮುನ್ನುಗ್ತಕ್ಕಂಥ ಒಂದು ಧೈರ್ಯವನ್ನ ಕರುಣಿಸ್ತಕ್ಕಂಥವಳೆ ತಾಯಿ ಬ್ರಹ್ಮಚಾರಿಣಿ. ಹಾಗಾಗಿ ಬ್ರಹ್ಮಚಾರಿಣಿ ಆರಾಧನೆಯನ್ನು ಮಾಡೋದ್ರಿಂದ ಇಷ್ಟೆಲ್ಲ ಫಲಾಫಲಗಳನ್ನ ನಾವು ಸಿದ್ಧಿಪಡಿಸ್ಕೊಳ್ತೇವೆ. ಓಕೆ ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು, ಯಾವೆಲ್ಲ ಫಲಾಫಲಗಳನ್ನ ನಾವು ಇದರಿಂದ ಪಡಿಬೋದು, ಹಾಗೆ ನವರಾತ್ರಿಯ 2ನೇ ದಿನದ ಪೂಜಾ ವಿಧಾನಗಳೆಲ್ಲವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸಂತೋಷ, ಒಳ್ಳೆದಾಗ್ಲಿ, ಶುಭವಾಗ್ಲಿ. ದೇವಿ ಬ್ರಹ್ಮಚಾರಿಣಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ, ವೀಕ್ಷಕ ಪ್ರಭುಗಳು ಎಲ್ರಿಗೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಮತ್ತೊಮ್ಮೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನವರಾತ್ರಿ ನವದುರ್ಗೆಯರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.